ಟಾಕ್ಸಿಕ್ ಪೋಸ್ಟ್ ನಿಮ್ಗೆ ಇಷ್ಟ ಆಯ್ತಲ್ವಾ? ಹೌದು. ಅದೇ ಡಬ್ಬಾ ಥರ ಇದ್ದಿದ್ರೆ ಹೋಗ್ತಿದ್ರಾ? ಒಬ್ಬರಿಗೆ ತುಂಬಾ ಚಾಲೆಂಜ್ ಸರ್. ಈಗ ನನ್ನ ಜೊತೆ 5 ಜನ ಇದ್ದಾರೆ ಸರ್. ಈಗ ನಾವು ರಿಲೀಸ್ ಮಾಡ್ತಿರೋ ಟೈಮಲ್ಲಿ 5 ಜನ ಇದ್ದಾರೆ. ಅವರು ನನ್ನಷ್ಟೇ ಈಕ್ವಲಾಗಿ ಓಡಾಡ್ತಾ ಇದ್ದಾರೆ. ನಾನು ಲಿಟ್ರಲಿ ಹ್ಯಾವ್ ಟು ಫೈಟ್ ವಿತ್ ದೆಮ್. ಆಮೇಲೆ ಕನೆಕ್ಟ್ ಆಗುತ್ತೆ. ಐ ಮೀನ್ ದಟ್ ರೀಸನ್ಸ್ ಆ್ಯಂಡ್ ದ ಲವ್ ಇಂಟ್ರೆಸ್ಟ್ ಎವ್ರಿಥಿಂಗ್ ವಿಲ್ ಕನೆಕ್ಟ್ ಅಂತ ಅನ್ಸುತ್ತೆ. ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರದ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅವರು ತುಂಬ ಸರ್ಪ್ರೈಸಿಂಗ್ ಆಗಿ ಬರ್ತಾರೆ. ಆಮೇಲೆ ಮೆಜೆಸ್ಟಿಕ್ 1ಗೆ 2ಗೆ ಏನಾದ್ರು ಐ ಮೀನ್ ನೀವು ನೋಡಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾ ಹೆಂಗ್ ಅನ್ಸುತ್ತೆ ನಿಮ್ಮ ಪ್ರಕಾರ, ನೀವು ನೋಡ್ತಾ ಇರೋ ಪ್ರಕಾರ? ಸೋಷಿಯಲ್ ಮೀಡಿಯಾ ಇದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಒಂದು 50% ಗ್ಲ್ಯಾಮರ್ ಆಗಿರೋ ಡ್ರೆಸ್ ಇಷ್ಟಪಟ್ಟರೆ, ಇನ್ನೊಂದು 50% ಇವಳೇನು ಗ್ಲ್ಯಾಮರ್ ಡ್ರೆಸ್ ಹಾಕಿದ್ದಾಳೆ, ಟ್ರೆಡಿಷ್ನಲ್ ಹಾಕಿದ್ರೆ ಅದನ್ನು ಇಷ್ಟಪಡ್ತಾರೆ. ಇಬ್ಬರೂ ಬ್ಯಾಲೆನ್ಸ್ ಮಾಡಬೇಕು ಇವಾಗ ಇದರಲ್ಲಿ. ಅದೇ ಕಷ್ಟ ಆಗಿರೋದು. ಈ ಕಡೆ ಟ್ರೆಡಿಷ್ನಲ್ ಕೂಡ ಮಾಡಿಸ್ಬೇಕು, ಈ ಕಡೆ ಮಾಡರ್ನ್ ಕೂಡ ಮಾಡಿಸ್ಬೇಕು. ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವೊಂದು ಸೋಷಿಯಲ್ ಮೀಡಿಯಾ ಬೇರೆ ಒಂದಷ್ಟು ವಿಡಿಯೋಸ್ಗಳೆಲ್ಲ ನೋಡಿದಾಗ, ಅವ್ರ ಕಂಟೆಂಟ್ಗಳೆಲ್ಲ ನೋಡಿದಾಗ ಹಿಂಗೆ ಅನ್ಸುತ್ತೆ? ಗುಡ್ ಬ್ಯಾಡ್ ಎರಡೂ ಇದೆ. ನಾನು ನೋಡೋದಕ್ಕೆ ಹೋಗೋದಿಲ್ಲ. ಒಳ್ಳೆ ಒಳ್ಳೆ ಸ್ಟಾರ್ಟಿಂಗ್ ನೋಡ್ತಾ ಇದ್ದೆ ಆಯ್ತಾ, ಕಮೆಂಟ್ಸ್ ಎಲ್ಲ ಓದಿ ನನಗೆ ಒಂದು ಕಡೆ ಸಿಟ್ಟು ಬರೋದು, ಮತ್ತೆ ರಿಟರ್ನ್ ಬೈಬೇಕು ಅನ್ಸುತ್ತೆ. ಆಮೇಲೆ ಹೋಗ್ತಾ ಇದೆಲ್ಲ ಮಾಮೂಲಿ. ಅವ್ರಿಗೆ ಕೂತ್ಕೊಂಡು ಸ್ಟಾರ್ಟಿಂಗ್ ಡೇಸ್ ಎಲ್ಲ ಏನೋ ಒಂಥರ ಆ ಒಂದ್ ದಿನ ಏನಾದ್ರೂ ಹಾಳಾಗಿದ್ಯಾ ಕೆಲವೊಂದು ಕಮೆಂಟ್ಗಳಿಂದ? ಇಲ್ಲ, ಆ ಥರ ಎಲ್ಲ ಇದು ಮಾಡ್ಕೊಂಡಿಲ್ಲ ನಾನು. ಸಿಟ್ಟು ಬರೋದಿಲ್ಲ, ಇಲ್ಲ. ಮೈಂಡ್ಸೆಟ್ ಎಲ್ಲ ಕೋಪ ಬರ್ತಿತ್ತು. ಅದಾದಮೇಲೆ ಅಷ್ಟೇ, ಮತ್ತೆ ಸೈಲೆಂಟ್ ಆಗ್ತಿದ್ದೆ. ಮತ್ತೆ ನೋಡಿ ಅಭ್ಯಾಸ ಆಗೋಯ್ತು. ಅದಕ್ಕೆ ಅಂತಲೇ ಕೆಲವೊಂದಷ್ಟು ಜನಗಳಿರ್ತಾರೆ, ಸಪೋರ್ಟ್ ಮಾಡೋಕ್ಕೆ ಅಂತಲೇ ಕೆಲವೊಂದಷ್ಟು ಜನ ಇದ್ದಾರೆ. ಈಗ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಅದೊಂಥರ ಫುಲ್ ಅಪ್ಸೆಟ್ ಆಗ್ತಾ ಇದ್ವಿ. ಈ ಕಡೆನೂ ಇದ್ದಾರಲ್ಲ, ನಮ್ಮ ಕಡೆನೂ ಇದ್ದಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟಾಕ್ಬಿಟ್ಟು ಈಗ ಕಮೆಂಟ್ಸ್ ಬಂದರೆ ಓದೋಕ್ಕೆ ಹೋಗೋದಿಲ್ಲ. ಬರೀ ಪೋಸ್ಟ್ ಹಾಕ್ತೀನಿ, ಖುಷಿ ಪಡ್ತೀನಿ ಅಷ್ಟೇ. ನನಗೆ ನಾನೇ ಖುಷಿ ಪಡ್ತೀನಿ ಅಷ್ಟೇ ಸಾಕು. ಕಮೆಂಟ್ಸ್ ಓದ್ಕೊಂಡು ಬೇಜಾರು ಮಾಡಿಕೊಂಡು ಇದು ಟೈಮ್ ಹೊರಟೋಯ್ತು, ಬೇಡ. ನೋ, ಈಗ ಜಾಲಿ. ಇನ್ನು ನಾನು ಆ ಫೇಸಲ್ಲೇ ಇದ್ದೀನಿ ಸರ್. ಹೌದು, ಫೇಸ್ ಅಂತ ಮೆಜೆಸ್ಟಿಕ್ 2 ಹೀರೋ ಹೆಂಗಿರ್ಬೇಕು, ಬಡಿ ಅಂದರೆ ಫೇಸ್ ಅಂತ ಹೇಳಲ್ಲ. ಮೇ ಬಿ ವೆನ್ ಕಮೆಂಟ್ಸು ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ ಸರ್. ಈಗ ನಮ್ಮ ಟ್ರೈಲರ್ದೇ ನೋಡಿರ್ಬೋದು. ಸೊ ಪಾಸಿಟಿವ್ ಮೇಕ್ಸ್ ಅಸ್ ಹ್ಯಾಪಿ ಅಫ್ಕೋರ್ಸ್. ನೆಗೆಟಿವ್ ಬಂದಾಗ ದುಃಖನೂ ಮಾಡಿಸುತ್ತೆ. ಬಟ್ ಅದು ಅವ್ರು ಹೇಳೋ ನೆಗೆಟಿವಲ್ಲಿ ಏನಾದರೂ ಕಲಿಯೋವಂಥದ್ದು ಇದೆಯಾ, ನಾವು ತೊಗೊಳ್ಬೇಕು. ಬಟ್ ನೆಗೆಟಿವ್ ಬೇಕು ಸರ್. ಅದೇ ನಮ್ಗೆ ಜಾಸ್ತಿ ಪುಷ್ ಮಾಡೋದು ಅನಿಸುತ್ತೆ. ಲೈಕ್ ನಾನು ಪಾಸಿಟಿವ್ ಬಂದಿರೋದು ಅಷ್ಟು ನೋಡೋಕ್ಕೆ ಹೋಗಲ್ಲ. ನೆಗೆಟಿವ್ ಏನಿದೆಯೋ ಗುರು ಇವನಿಗೆ ನಾನು ನೆಚ್ಚಿಸ್ಬೇಕು ಅಲ್ವಾ. 99% ಬಗ್ಗೆ ನಂಗೆ ಚಿಂತೆ ಇಲ್ಲ. ಆ 1% ಯಾರು ಸರಿ ಇಲ್ವಾ ಅವ್ರನ್ನ ಸರಿ ಮಾಡೋದೇ ನಮ್ಮ ಉದ್ದೇಶ ಆಗಿರ್ಬೋದು. ಆ್ಯಂಡ್ ಸಿನಿಮಾದಲ್ಲಿ ತಗೊಂಡ್ರೆ ಒಂದು ಕಡೆ ಶ್ರುತಿ ಮೇಡಮ್ ಇದ್ದಾರೆ, ಒಂದು ಕಡೆ ಮಾಲಾಶ್ರೀ ಮೇಡಮ್ ಇದ್ದಾರೆ. ಸೊ ಇಬ್ರು ಈಗಾಗಲೇ ದೊಡ್ಡ ಲೆಜೆಂಡ್. ಅವ್ರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ನ ಬೆಳೆಸ್ಕೊಂಡಿರೋದು, ಅವಾಗಿಂದನೂ ಸಿನಿಮಾ ಮಾಡ್ಕೊಂಡು ಬಂದಿರೋದು. ಏನು ಈ ಸಿನಿಮಾದಲ್ಲಿ ಅವರ ಪಾತ್ರಗಳೇನು, ಯಾವಾಗ ಬರ್ತಾರೆ, ಹಿಂಗೇನು? ಶ್ರುತಿ ಮೇಡಮ್ ಅವರು ನನ್ನ ತಾಯಿ ಪಾತ್ರ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ವರ್ಕಿಂಗ್ ಲೈಕ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಕತೆ ಅಂತ ಬಂದಾಗ ಅದೇ ಇಲ್ಲಿ ನಮ್ಮ ಸಿನಿಮಾಲಿ ಅವನ ಒಂದು ಬೇಸ್ ಅಂದರೆ ಮೆಜೆಸ್ಟಿಕ್ಕಲ್ಲಿ ಹುಟ್ಟಿ ಬೆಳೆಯುವಂಥ ಕುಟುಂಬ. ಈಗ ನಾವು ಹೆಂಗೆ ಬೆಂಗಳೂರಲ್ಲಿ ಇದು ಹಂಗೆ ಈ ಸಿನಿಮಾಲಿ ನನ್ನ ಪಾತ್ರ ಮೆಜೆಸ್ಟಿಕ್ಕಲ್ಲೇ ಹುಟ್ಟಿ ಬೆಳೆಯುವಂಥದ್ದು. ಸೊ ಈ ಫುಲ್ಲು ಮೂವಿ ಒಂಥರ ಆ್ಯಕ್ಷನ್ನು, ಬಟ್ ಇಟ್ಸ್ ಜಸ್ಟ್ ಒನ್ ಎಪಿಸೋಡ್ ಆಫ್ ಹಿಸ್ ಲೈಫ್. ಈಗ ನಿಮ್ಮ ಲೈಫಲ್ಲೂ ಸರ್ ಇದೇ ಇರುತ್ತೆ. ಯಾವ್ದಾದ್ರು ಒಂದು ಕಡೆ ಜಗಳ ಆಡಿರ್ತೀರ, ಒಂದು ಕಡೆ ಟ್ರಿಗರ್ ಆಗಿರುತ್ತೆ, ಏನೋ ಒಂದು ಮಾಡಿರ್ತೀರ. ಬಟ್ ಮೆಜೆಸ್ಟಿಕ್ಕಲ್ಲಿ ಹುಟ್ಟೋನಿಗೆ ಇಷ್ಟೆಲ್ಲ ಸುತ್ತಲೂ ನಾನು ಹೇಳ್ದಂಗೆ ಈಗ ಪೊಲೀಸ್ ಸ್ಟೇಷನ್ ಪೋಸ್ಟ್ಗೆ ಅಷ್ಟಂಗಿದ್ರೆ ಅಷ್ಟೆಲ್ಲ ಸುತ್ತಲೂ ಇಟ್ಕೊಂಡು ಹೆಂಗೆ ಒಂದು ಸಮಾಧಾನವಾಗಿರ್ತಾನೆ. ಆ ವೈಲೆನ್ಸ್ ಬಂದೇ ಬರುತ್ತೆ. ಅದು ಆರ್ಗ್ಯಾನಿಕ್ ರೀಸನ್ಸ್ ಏನು ಬರೋದಕ್ಕೆ. ಸೊ ಅದಕ್ಕೆ ನಾವು ಎಲ್ಲೂ ಆಚೆ ಶೂಟ್ ಮಾಡಿಲ್ಲ. ಹಿಡನ್ ಕ್ಯಾಮ್ರಾಸು ಇಲ್ಲ ಏನೇ ಪರ್ಮಿಷನ್ಸ್ ಏನೇ ಬೇಕಂದರೂ ಅಲ್ಲೇ ಒರಿಜಿನಲ್ ಏನು ಇದೆಯೋ ಹಂಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆಮೇಲೆ ಕನೆಕ್ಟ್ ಆಗುತ್ತೆ. ಐ ಮೀನ್ ದಟ್ ರೀಸನ್ಸ್ ಆ್ಯಂಡ್ ದ ಲವ್ ಇಂಟ್ರೆಸ್ಟ್ ಎವ್ರಿಥಿಂಗ್ ವಿಲ್ ಕನೆಕ್ಟ್ ಅಂತ ಅನಿಸುತ್ತೆ. ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರದ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅವರು ತುಂಬ ಸರ್ಪ್ರೈಸಿಂಗ್ ಆಗಿ ಬರ್ತಾರೆ. ಆಮೇಲೆ ಅದು ಚೆನ್ನಾಗಿದೆ. ಆಮೇಲೆ ಮೆಜೆಸ್ಟಿಕ್ 1ಗೆ 2ಗೆ ಏನಾದ್ರು ಐ ಮೀನ್ ನೀವು ನೋಡಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ದೊಡ್ಡ ಸೀನಿಯರ್ಸ್ ಆ್ಯಕ್ಟರ್ಸ್ ಜೊತೆ ಎಲ್ಲ ಒಂದಷ್ಟು ಕೆಲಸ ಮಾಡಿದಾಗ? ಚಿಕ್ಕ ವಯಸ್ಸಿಂದಲೂ ಟಿ ವಿನಲ್ಲಿ ನೋಡ್ಕೊಂಡು ಬಂದಿರೋದು. ಮಾಲಾಶ್ರೀ ಮ್ಯಾಮ್, ಶ್ರುತಿ ಮೇಡಮ್, ಅಮ್ಮನಿಗಂತೂ ತುಂಬ ಇಷ್ಟ. ಇವಾಗ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರಿಗೂ ಒಂಥರ ಖುಷಿ, ಓ ಪರವಾಗಿಲ್ಲ ಅಂತ. ಬಟ್ ಇದುವರೆಗೂ ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿಲ್ಲ. ಮೇ ಬಿ ರಿಲೀಸ್ ಟೈಮಲ್ಲಿ ಬರ್ಬೋದಲ್ವಾ. ಇವಾಗ ಇವ್ರ ಅಪ್ಪ ಅಮ್ಮ ಏನು ಅನ್ಕೊಳ್ತಾರೆ ಹೇಳಿ? ಈಗ ಖುಷಿ ಅವರಿಗೆ. ಅಲ್ಲ, ಏನು ಅನ್ಕೊಳ್ತಾ ಇರ್ತಾರೆ? ಆದರೂ ಇಷ್ಟ ಇಲ್ಲ ಅವ್ರಿಗೆ ಒಂದು ಕಡೆ. ಕೇಳಿಸ್ಕೊಳ್ಳಿ, ಅವತ್ತು ಲೆಟ್ರ್ ಬರ್ದೋಗಿದ್ದು ಒಳ್ಳೇದಾಯ್ತು ಅಂದ್ಕೊಂಡು ಅವತ್ತು ಭಯ ಪಟ್ಟಿರ್ಬೋದು, ಬಟ್ ಇವತ್ತೇನೋ ಒಳ್ಳೇದಾಯ್ತು ಅಂತ. ಬಟ್ ಆ್ಯಕ್ಚುಲಿ ಅದು ಅವ್ರ ಕತೆ ಈಗ ನಾನು ಕೇಳಿದ್ಮೇಲೆ ಯೂಜ್ ರೆಸ್ಪೆಕ್ಟ್. ಏನು ಗೊತ್ತಾ, ಈಗ ನಾನು ಸುಮಾರು ವರ್ಷ ನನಗೇನು ಬೇಕೋ ಮಾಡೋಕ್ಕೆ ನಾನೊಂದು ಕೋಪದಿಂದ ಆಚೆ ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಎಷ್ಟೊಂದು ಸಲ ನಾನು ಸೋತೆ, ಬರೋಕ್ಕಾಗಲಿಲ್ಲ. ಏನೋ ದೇವ್ರು ಒಂದು ಆಪರ್ಚುನಿಟಿ ಕೊಟ್ಟು ನಾವೆಲ್ಲ ಆಚೆ ಬಂದೆ.
ಇದು ಸಿನಿಮಾನೇ ಇಂಟ್ರೆಸ್ಟ್ ಇದ್ದರೂ ನಾನು ಬೇರೆ ಏನೋ ಓದ್ತಾ ಇದ್ದೆ, ಅದರಲ್ಲಿ ಏನೋ ಕೆಲ್ಸಕ್ಕೆ ಸೇರ್ಕೊಂಡು ಇವರು ಧೈರ್ಯವಾಗಿ ಒಂದು ಬೋಲ್ಡ್ ಸ್ಟೆಪ್ ತೊಗೊಂಡಿದಾರಲ್ಲ, ಈ ಥರ ಡೇರಿಂಗ್ ಪೀಪಲ್ ನಮಗೆ ಕಷ್ಟ ಸರ್ ಸಿಗೋದು ರಿಯಲ್ ಲೈಫಲ್ಲಿ. ಐ ಥಿಂಕ್ ದಿಸ್ ಸ್ಟೋರಿ ಇಸ್ ವರ್ತ್ ಇವನ್ ಮೇಕಿಂಗ್ ಅ ಮೂವಿ. ಮೇ ಬಿ ಅಷ್ಟು ಟೈಮಲ್ಲಿ ತಲೆ ಕೆಟ್ಟಿತ್ತು ಅನ್ಸುತ್ತೆ ನನಗೆ. ಈಗ ನಾವು ಫ್ಯಾಷನ್ನು ಅದು ಇದೆಲ್ಲ ಪ್ರಿಯಾಂಕಾ ಚೋಪ್ರಾ ಅವ್ರು ನೋಡಿದಾಗ ಇಟ್ಸ್ ಆಲ್ ಲೈಕ್ ಸಿಮಿಲರ್ ಸ್ಟೋರಿ. ಇಟ್ಸ್ ನಾಟ್ ಓನ್ಲಿ ಆ ಟೈಮಲ್ಲಿ ಯಾವುದೋ ಒಂದು ಡಿಸೈಡ್ ಮಾಡಿರ್ತೀವಲ್ಲ, ಹೌದು. ಅದೇನೋ ಟಕ್ ಅಂತ ಟ್ರಿಗರ್ ಆಗಿ ಬರುತ್ತಲ್ಲ, ಅದೇ ಕೆಲವೊಂದು ನಮಗೆ ಮೇಲ್ಗಡೆನೂ ಕರ್ಕೊಂಡು ಹೋಗುತ್ತೆ ಮಾತಾಡೋದು. ಅದು ನಮ್ಮ ಮನೆಯವ್ರುಗಳಿಗೆ ಗೊತ್ತಾಗಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಏನ್ ಮಾಡ್ತಾರೆ ಅವ್ರಿಗೂ ಭಯ, ಅಯ್ಯೋ ಇರೋ ಒಬ್ಳು ಮಗಳು ಏನು ಪಾಪ ಹಿಂಗ್ ಏನು ಎತ್ತಾಕ. ಅವ್ರ ಮೈಂಡ್ ಸೆಟ್ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಮೈಂಡ್ ಸೆಟ್ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಇವಾಗ ಒಬ್ಳೆ ಹೋದ್ರೆ ಎಲ್ಲಿ ಬೇಕಿದ್ರು ಓಕೆ ಡನ್. ಏನು ಅಂದ್ರೆ ಧೈರ್ಯವಾಗಿ ಹೋಗ್ತಾಳೆ ಬರ್ತಾಳೆ ಅನ್ನೋದೊಂದು ಕಾನ್ಫಿಡೆಂಟ್ ಬಂದಿದೆ. ಹಾಗೆ ಏನು ಗೊತ್ತಿಲ್ಲ ನನಗೆ. ಯಾವಾಗ? ಅಯ್ಯೋ ಮೆಜೆಸ್ಟಿಕ್ 3, 4, 5 ಬಂದ್ಮೇಲೆ ಸೀರೀಸ್ ರೆಡಿ ಇದೆ ಅಂತ ಇಲ್ಲ, ಈಗಲೇ ಇಂಟ್ರೆಸ್ಟ್ ಇಲ್ಲ. ನೋಡೋಣ ಫ್ಯೂಚರಲ್ಲಿ. ನಾನು ಇನ್ನೂ ಬೆಳಿಬೇಕು, ಇನ್ನೂ ಟಾಪ್ 5.7 ಇದಿರಲ್ಲ, ಎಷ್ಟು ಬೆಳಿಬೇಕು. ಟಾಪ್ ಆಗಿ ಬರಬೇಕು. ಅವಾಗ ನಮ್ಮನ್ನು ಮರಿಬೇಡಿ. ಸರಿ, ಅಂದರೆ ಏನಕ್ಕೆ ಬರಿಬಾರ್ದು ಅಂತ. ಸರಿ, ನಮ್ಗೆ ಇಷ್ಟೆಲ್ಲ ಕ್ವಶನ್ ಕೇಳಿದ್ರಲ್ಲ, ನಾನು ನಿಮ್ಮ ಹತ್ರ ಒಂದು ಕ್ವಶನ್. ನಂದು ಇನ್ನೂ ಬ್ಯಾಲೆನ್ಸ್ ಇದೆ, ಆಮೇಲೆ ಕೇಳಿ. ಓಕೆ ಸರ್, ಈಗ ಸಿನಿಮಾಗಳೆಲ್ಲ ಆಗತ್ತೆ. ಇವಾಗ ಹೆಂಗಾಗೋಗಿದೆ ಅಂತಂದ್ರೆ, ಫಸ್ಟ್ ಡೇ ಫಸ್ಟ್ ಶೋ ಅಂತ ಬಂದಾಗ, ರಿಲೀಸ್ ಟೈಮ್ ಅಂತ ಬಂದಾಗ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟೆಲ್ಲ ಬರ್ತಾ ಇರೋ ಕಮೆಂಟ್ಗಳೇನು ಅಂತಂದ್ರೆ, ತುಂಬಾ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗ್ಬೇಕು, ಸೆಲೆಬ್ರೇಷನ್ ಚೆನ್ನಾಗಿರ್ಬೇಕು ಥಿಯೇಟರ್ ಮುಂದೆ, ಸೊ ತುಂಬಾ ಓಪನಿಂಗ್ ಫುಲ್ ಹೌಸ್ಫುಲ್ ಅಂತ ಒಂದು ಬೋರ್ಡ್ ಬೆಳಿಬೇಕು ಅಂತಂದ್ರೆ, ಕೆಲವೊಂದು ಸಿನಿಮಾಗಳಲ್ಲಿ ಸೊ ಒಂದು ಫೇಕ್ ಒಂದಷ್ಟು ಆಡಿಯನ್ಸ್ಗಳನ್ನ ಅವರೇ ಟಿಕೆಟ್ ಕೊಟ್ಟು ಅವರೇ ಬಿಡ್ತಾ ಇದಾರೆ, ತುಂಬಿಸ್ತಾ ಇದಾರೆ ಆಡಿಯನ್ಸ್ಗಳನ್ನ ಥಿಯೇಟರ್ ಇಂದ. ಸೊ ಫಸ್ಟ್ ಸೆಕೆಂಡ್ ಹಂಗಾಯ್ತು ಅಂತಂದ್ರೆ, ನೆಕ್ಸ್ಟ್ ಡೇ ಆಯ್ತು ಅಂತಂದ್ರೆ ಮತ್ತೆ ಖಾಲಿ ಹೊಡಿತಾ ಇರ್ತದೆ, ಅಲ್ಲಿ ಜನ ಇರಲ್ಲ. ಎಲ್ಲೋ 1, 2, 3, 4 ಹಂಗಿದ್ದಾಗ ಮತ್ ಅದನ್ನ ನಂಬ್ಕೊಂಡು ಬರೋರು ಒಂದಷ್ಟು ಜನ ಇರ್ತಾರಲ್ಲ, ಆ ಒಂದು ರಿವ್ಯೂಗಳನ್ನ ನಂಬ್ಕೊಂಡು. ಸೊ ಹಂಗಿದ್ದಾಗ ಇವಾಗ ಹೊಸಬ್ರಿಗೆ ಎಷ್ಟು ಚಾಲೆಂಜ್ ಇದೆ ಸಿನಿಮಾಗಳಿಗೆ, ಥಿಯೇಟರ್ಗೆ ಜನಗಳನ್ನ ಆಕರ್ಸಕ್ಕೆ? ಸರ್, ಹೊಸಬ್ರಿಗೆ ತುಂಬಾ ಚಾಲೆಂಜ್ ಸರ್. ಈಗ ನನ್ನ ಜೊತೆ 5 ಜನ ಇದ್ದಾರೆ ಸರ್. ಈಗ ನಾವು ರಿಲೀಸ್ ಮಾಡ್ತಾ ಇರೋ ಟೈಮಲ್ಲಿ 5 ಜನ ಇದ್ದಾರೆ. ಅವರು ನನ್ನಷ್ಟೇ ಈಕ್ವಲಾಗಿ ಓಡಾಡ್ತಾ ಇದ್ದಾರೆ. ನಾನು ಲಿಟ್ರಲಿ ಹ್ಯಾವ್ ಟು ಫೈಟ್ ವಿತ್ ದೆಮ್. ಈಗ ನೀವು ಒಬ್ಬ ಆಡಿಯನ್ಸ್ ಇದ್ದೀರಾ ಅಂದ್ಕೊಂಡ್ರೆ, ನಾನು ನಿಮ್ಗೆ ಡೆಫಿನೆಟ್ಲಿ ಹೇಳ್ಬೇಕು, ನೀವು ಅವ್ರು 4 ಜನನ ಬಿಟ್ಟು ನನ್ನೇ ನೋಡಿ ಅಂತ. ನಾನು ಇನ್ನೊಬ್ಬರದ್ದು ನೋಡಿ ಅವರು ಚೆನ್ನಾಗಿರಲಿ, ನಾನು ಚೆನ್ನಾಗಿ, ಆ ಕಾನ್ಸೆಪ್ಟಲ್ಲಿ ನಾನು ಬದುಕ್ತಾ ಇಲ್ಲ. ಫಸ್ಟ್ ನಾನು ನೋಡಿ, ನಾನು ಚೆನ್ನಾಗಿದ್ದೀನಾ, ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅವ್ರು ನೋಡ್ಬೇಕಾ ಬೇಡ ಅಂತ ರೀತಿ ನಾನು ಯೋಚನೆ ಮಾಡೋದು. ಬಿಕಾಸ್ ದ ಕಾಂಪಿಟೇಟಿವ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಹಂಗೆ ಬದುಕಬೇಕು. ಬಟ್ ಹಂಗಂತ ನಾವು ಡುಬಾಕ್ ಮಾಡಿ ಏನೋ ಫಸ್ಟ್ ಡೇ ಫಸ್ಟ್ ಸರ್ ಹೆಂಗೆ ಚೀಟ್ ಮಾಡ್ತೀರಾ ಜನಕ್ಕೆ? ಈಗ ನಾನು ಬೆಂಗಳೂರಲ್ಲಿ ಓದಿದ್ದೀನಿ, ಎಲ್ಲ ಓಕೆ ನಾಲೆಜಬಲ್, ನನ್ನ ಥರ ಸುಮಾರು ಜನ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈಗ ನೀವು ನರ್ತಕಿ ಥಿಯೇಟ್ರ್ ಮುಂದೆ, ಇಲ್ಲ ಎಕ್ಸಾಂಪಲ್ ನಾನು ಹೇಳ್ತೀರ, ಆಮೇಲೆ ಯಾವುದಕ್ಕೂ ರಿಲೇಟ್ ಮಾಡಬೇಡಿ. ನರ್ತಕಿ ಥಿಯೇಟ್ರ್ ಮುಂದೆ ಅಷ್ಟು ಜನ ಇದ್ದಾರೆ, ಅಷ್ಟು ಟಿಕೆಟ್ ನೀವು ಹರಿಸಿದ್ದೀರಾ, ಫುಲ್ ಸೆಲೆಬ್ರೇಷನ್ ನಡೀತದೆ. ನಾನು ಸಿನಿಮಾಗೆ ಹೋಗ್ಬೇಕು ಅಂದ್ಕೊತೀನಿ, ಬುಕ್ ಮೈ ಶೋ ತೆಗಿತೀನಿ. ಬೇರೆ ಥಿಯೇಟ್ರ್ ಎಲ್ಲ ಕಡೆ ನನಗೆ ಗ್ರೀನ್ ಓಪನ್ ಮಾಡಿದ್ರೆ 1 ಟಿಕೆಟು ಬುಕ್ ಆಗಿರೋಲ್ಲ. ನಾನು ಹೆಂಗೆ ಸರ್ ನಂಬ್ತೀನಿ ನಿಮ್ಮದು ಓಡ್ತಾ ಇದೆ ಅಂತ? ಫೇಕ್ ಅಂತ ಗೊತ್ತಾಗಲ್ವಾ? ಮತ್ತು ಹೊಸಬ ಹೀರೋ ಅಂದ್ಕೊಳ್ಳಿ, ಈಗ ದರ್ಶನ್ ಸರ್ರೇ ಹೇಳಿದ್ರು ಅವರೇ ಇಂಟರ್ವ್ಯೂಲಿ, ಮೆಜೆಸ್ಟಿಕ್ ರಿಲೀಸ್ ಆದಾಗ ನಾನೇ ದರ್ಶನ್ ಅಂತ ಹೇಳ್ಕೊಂಡು ಓಡಾಡಿದೆ ಅಂತ ಅಲ್ವಾ? ಆ ಥರ ಇರೋ ಪ್ರಪಂಚ. ಈಗ ನಾನು ಮೂವಿ ಮಾಡಿದ್ರೆ ನನಗೆ ಆಚೆ ಇಲ್ಲಿ ಹೋಗ್ಬಿಟ್ಟು ಕಂಡಿಡಿದ್ರೆ, ನೀವೇ ಇವಾಗ ಒಂದು ಅಷ್ಟು ದಿನ ಆದಮೇಲೆ ಸಿಕ್ಕರೆ ನನ್ನ ಕಂಡಿಡಿಯಲ್ಲ ನೀವು. ನಾನು ಲೈಮ್ಲೈಟಿಗೆ ಬಂದಮೇಲೆ ನೀವು ಕಂಡಿಡಿಯೋದು. ನಾನು ಫಸ್ಟ್ ಮೂವಿಲೇ ಬಂದು ನೀವು ನಂಗೆ ಹೆಂಗೆ ಸರ್ ಹೂವನಾರ ಹಾಕ್ತೀರಾ, ಹೆಂಗೆ ಸರ್ ಹೂವು ಎರ್ಚ್ತೀರಾ, ಇಲ್ಲ ಟಮಟೆ ಡ್ಯಾನ್ಸ್ ಮಾಡ್ತೀರಾ? ಲಾಜಿಕ್ ಅಲ್ವಾ? ಗುರು ಇವನು ಎಷ್ಟು ಮೂವಿ ಮಾಡಿದ್ದಾನೆ ಅಂತ ಕೇಳ್ತಾರೆ. ಒಂದೇ ಮೂವಿ ಮಾಡಿರೋದು, ಮತ್ತು ಮಾಡೋದು ಯಾರು ಅವ್ನು ಗೊತ್ತಿರೋರು. ಹೊಸಬರಂತೂ ಬಂದು ಮಾಡಲ್ಲ. ಏನಕ್ಕೆ ಮಾಡ್ತಾರೆ? ನೀನು ಆ್ಯಕ್ಟಿಂಗೇ ನೋಡಿಲ್ಲ, ನಮ್ಮ ಯುಕ್ತಿ ಏನು ಅಂತ ನಾವು ಪ್ರೂವೇ ಮಾಡಿಲ್ಲ ಸರ್. ಹಂಗೆ ಪ್ರೂವ್ ಮಾಡ್ಕೊಂಡ ಮೇಲೆ ಮಾಡೋದು ಜನ. ಅದಕ್ಕೆ ಮುಂಚೆ ಏನು ಮಾಡೋದಿದ್ರು ಅದು ಡುಬಾಕು, ಅದು ಜನಕ್ಕೂ ಗೊತ್ತು ಸರ್. ಒಬ್ಬ ಸ್ಟಾರ್ ಹೇಳ್ಬಿಡಿ ಯಾರಾದರೂ ಈ ದಾರಿಲಿ ನಡ್ಕೊಂಬಂದು ಸಕ್ಸಸ್ಫುಲ್ ಆಗಿರೋರು ಯಾರೂ ಇರೋಲ್ಲ. ಹಾನೆಸ್ಟಾಗಿ ಅವ್ರ ಸ್ಟೈಲು, ಅವ್ರ ಮ್ಯಾನರಿಸಮು, ಅವ್ರ ಸಾಂಗು, ಅವ್ರ ಡೈಲಾಗು ಏನೋ ಇಷ್ಟಾಗೇ ಸ್ಟಾರ್ ಆಗಿರ್ತಾರೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ಇಷ್ಟು ಜನನ ಕರ್ಕೊಂಬರೋಕ್ಕೆ ನೀವೀಗ ಒಂದು 100 ಜನ ತೊಗೊಂಬರೋಕ್ಕೆ 1 ಲಕ್ಷ ಏನೋ ಖರ್ಚು ಮಾಡ್ತೀರಾ ಅಂದ್ಕೊಳ್ಳಿ. ಅದೇ 1 ಲಕ್ಷ ಒಂದು ಒಳ್ಳೆ ಪೋಸ್ಟ್ರ್ ಮಾಡೋನು ಕೊಡಿ ಸರ್, ಅವ್ನ ಜೀವನ ಆಗುತ್ತೆ. ಇಲ್ಲ ಯಾವುದೋ ಮೀಡಿಯಾ ಅವ್ರನ್ನ ಕರೀರಿ, ಒಂದು ಇವೆಂಟ್ ಮಾಡಿ, ಅವ್ರಿಗೆ ಕೇಳಿ ಏನು ಐಡಿಯಾಸ್ ಮಾಡೋ, 1 ಲಕ್ಷ ಇಲ್ಲಿ ಖರ್ಚು ಮಾಡಿ. ಸಿನಿಮಾ ರೈಟ್ರಿಗೆ ಕೊಡಿ. ನಾವು ಯಾಕೆ ಒಳ್ಳೆ ಪೋಸ್ಟ್ರ್ ಮಾಡಿ, ಇಲ್ಲ ಒಳ್ಳೆ ಲಿರಿಕಲ್ ಸಾಂಗ್ ಮಾಡಿ, ಇಲ್ಲ ವೈ ಡೋಂಟ್ ವಿ ಎಕ್ಸ್ಪ್ಲೋರ್ ದ ಕ್ರಿಯೇಟಿವ್ ಪಾರ್ಟ್? ಆ 1 ಲಕ್ಷ ಅಲ್ಲಿ ವೇಸ್ಟ್ ಮಾಡಬೇಡಿ ಸರ್. ಅಲ್ಲ, ರಾಜಕೀಯದಲ್ಲಿ ನೀವು ಖರ್ಚು ಮಾಡ್ತೀರಾ ಜೈಕಾರ ಹಾಕ್ಸ್ಕೊಳಕ್ಕೆ, ಸಿನಿಮಾ ದುಡ್ಡು ಖರ್ಚು ಮಾಡಿ ಆರ್ಟಿಸ್ಟ್ ಪೇಮೆಂಟ್ ಕೊಟ್ಟು ಎಲ್ಲ ರಿಲೀಸು ಪ್ರಮೋಷನ್ ಎಲ್ಲ ಮಾಡ್ತೀರಾ. ದುಡ್ಡು ಕೊಟ್ಟು ಸಿನಿಮಾ ಜನ ನೋಡ್ತಾರೆ, ನಾವೇ ದುಡ್ಡು ಕೊಟ್ಟು ನಮ್ಮ ಸಿನಿಮಾನ ತೋರಿಸ್ಬೇಕು. ಇನ್ನೇನಕ್ಕೆ ಸಿನಿಮಾ ಮಾಡಿದ್ದು? ಈಗ ಸಿನಿಮಾ ಮಾಡೋಕ್ಕೆ ಒಂದು ಬಜೆಟು, ಸಿನಿಮಾ ತೋರ್ಸೋಕ್ಕೆ ಒಂದು ಬಜೆಟು, ಬರೋದೇನು ಮತ್ತೆ ಅದು ಮೆಣಸಿನ್ಕಾಯಿ ಏನು ಬರೋಲ್ಲ, ಬರೀ ಖರ್ಚೇ ಆಗೋಯ್ತು. ಬರೀ ಖರ್ಚೇ ಆಗೋಯ್ತಲ್ವ.
ಅಲ್ಲ ಸರ್, ಆರ್ಗ್ಯಾನಿಕ್ಕಾಗಿ ಒಬ್ಬ ಕಾಲೇಜ್ ಸ್ಟೂಡೆಂಟ್ ನನ್ನ ಪೋಸ್ಟ್ ಇಷ್ಟ ಆಗಿದೆ ಅಂದ್ಕೊಳ್ಳಿ, ಸಿನಿಮಾ ನೋಡೋಕೆ ಬರ್ತಾನೆ. ಅಲ್ಲ, ನೀವು ಫ್ರೀ ಟಿಕೆಟ್ ಕೊಟ್ಟು ಅವನು ಹಾಳು ಮಾಡಿಬಿಟ್ರೆ ಇನ್ನು ಅವ್ನು ಯಾವಾಗ ಬರ್ತಾನೆ? ಈಗ ನೀವು ಹೇಳ್ತಾ ಇದ್ರಿ ಅವಾಗ್ಲೇ, ಸೊ ನನ್ನ ಜೊತೆ ಒಂದಷ್ಟು ಜನ ಬರ್ತಿದ್ದಾರೆ, ನಂದು ನೋಡಿ ಅವ್ನು ನೋಡಿ ಅಂತ ನಾನು ಹೇಳಲ್ಲ, ಫಸ್ಟ್ ನನ್ನ ನೋಡಿ ಅಂತಾನೆ ನೀವು ಹೇಳ್ತಿರೋದು. ನಿಮ್ಮನ್ನ ನೋಡ್ಬೇಕು ಅಂತಂದ್ರೆ ಈಗ ನಿಮ್ ಪೊಟೆನ್ಶಿಯಲ್ ಏನು ಅನ್ನೋದು ಆಸ್ ಎ ಆಡಿಯನ್ ನನಗೆ ಗೊತ್ತಾಗ್ಬೇಕಲ್ಲ, ಏನಕ್ಕೆ ಬಂದು ನಾನು ಸರ್ ನೋಡ್ಬೇಕು? ಸಿ ಫಸ್ಟ್ ಹೌ ವಿಲ್ ಐ ಸಿ, ಈಗ ನಮ್ಗೆ ಪೇಪರಲ್ಲಿ ಉದಯವಾಣಿ ಪೇಪರ್ ಬರುತ್ತೆ, ಎಲ್ಲ ಸಿನಿಮಾ ರಿಲೀಸ್ ಆಗೋದು ಪೋಸ್ಟರ್ಸ್ ಇರುತ್ತೆ. ನೀವು ನೋಡಿ ಯಾವ್ದು ಪೋಸ್ಟರ್ ಚೆನ್ನಾಗಿದೆ. ಕಾಂಪಿಟೇಟಿವ್ ವರ್ಲ್ಡ್ ಮಾತ್ರ ನಾವು ಈಗ ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಪೋಸ್ಟ್ರು, ನನ್ನ ಪೋಸ್ಟ್ರಿಗಿಂತ ಯಾರ್ದು ಚೆನ್ನಾಗಿರಬಾರ್ದು ಅಂತ ನಾನು ಮಾಡಬೇಕು ಅಲ್ವಾ? ಪೋಸ್ಟ್ರ್ ನೋಡಿ ಯಾರು ಚೆನ್ನಾಗಿದೆಯೋ, ಓಕೆ ಅದಿಷ್ಟ ಆಯ್ತಾ, ಟ್ರೇಲರ್ ನೋಡಿ, ಯಾವ ಟ್ರೇಲರ್ ಚೆನ್ನಾಗಿದೆಯೋ ಅವ್ನ ಸಿನಿಮಾಗೆ ಹೋಗಿ. ಸರ್ ಟ್ಯಾಲೆಂಟ್ ಇರೋನ್ನ ಬದುಕಿಸಿ ಸರ್. ಫ್ರೀ ಕೊಡ್ತಿದ್ದಾನೆ, ದುಡ್ಡು ಫ್ರೀ ಕೊಡ್ತಿದ್ದಾನೆ, ಎಷ್ಟು ಅವ್ರು ಬದುಕೋದು ಇಲ್ಲ, ನೀವು ಹೋದರೆ ದುಡ್ಡು ಇಸ್ಕೊಂಡು ಇನ್ನೂ ಹಾಳು ಮಾಡ್ತಿದ್ದೀರ ಅವ್ರನ್ನ. ನಾನು ಹೇಳೋದು ಯಾರ್ದು ಚೆನ್ನಾಗಿದೆಯೋ ಅವ್ರದನ್ನ ಬದುಕಿಸಿ ಅಂತ ಕೇಳ್ಕೊತೀನಿ. ಕಾಂಪಿಟೇಷನ್ ಹಿಂಗೆ ಇರಬೇಕು, ಆರ್ಗ್ಯಾನಿಕ್ ಆಗಿರಲಿ, ಬಟ್ ಎಲ್ಲರಿಗಿಂತ ಚೆನ್ನಾಗಿ ನಾನು ಮಾಡಬೇಕು ಅಂತ ನಾನು ಪ್ರಯತ್ನ ಹಾನೆಸ್ಟಾಗಿ ಪಡ್ತೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ. ಇದೆಲ್ಲ ಹಳೆ ಕಾಲ, ಇವಾಗೆಲ್ಲ ವರ್ಕೌಟ್ ಆಗಲ್ಲ, ಇವಾಗೆಲ್ಲ ಫುಲ್ ಬಿಲ್ಡಪ್. ಯಾವ್ದು ಹಳೆ ಕಾಲ? ಕೊಡಬೇಕು. ಹೊಸ ಕಾಲ ಯಾವುದು, ಹಳೆ ಕಾಲ ಯಾವುದು? ಈಗಲೂ ನಿಮ್ಗೆ ಇಷ್ಟ ಆದ್ರೇ ಮೂವಿಗೆ ಹೋಗ್ತೀರಲ್ವಾ? ಟಾಕ್ಸಿಕ್ ಪೋಸ್ಟರ್ ನಿಮ್ಗೆ ಇಷ್ಟ ಆಯ್ತಲ್ವಾ? ಅದೇ ಡಬ್ಬಾ ಥರ ಇದ್ದಿದ್ರೆ ಹೋಗ್ತಿದ್ರಾ? ಅಂದರೆ ಇನ್ನೊಂದು ಏನಾಗಿದೆ ಅಂದರೆ ಯಾರು ದೊಡ್ಡ ಹೀರೋಗಳಿದ್ದಾರೆ ಅವ್ರ ಮೂವಿ ಮಾತ್ರನೇ ಹೋಗೋದು, ಆ ಥರ ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ. ಅದು ಪ್ರಾಬ್ಲಮ್. ಸರ್ ಮತ್ತು ಸೂ ಆ್ಯಂಡ್ ಸೋಗೆ ಏನಕ್ಕೆ ಹೋದ್ರಿ ಸರ್? ರಂಗಿತರಂಗಗೆ ಏನಕ್ಕೆ ಹೋದ್ರಿ ಸರ್? ಅದು ಸ್ಪ್ರೆಡ್ ಆಗಿದ್ದು. ಸ್ಪ್ರೆಡ್ ಆಗಿದ್ದಲ್ಲಮ್ಮ. ಬಾಹುಬಲಿ ಎದುರುಗಡೆ ಎಷ್ಟು ಜನ ಕರ್ಸ್ಬಿಟ್ಟಿದ್ರು ಸರ್ ರಂಗಿತರಂಗ ರಿಲೀಸ್ಗೆ? ನನಗೂ ಗೊತ್ತಿಲ್ಲ ರಿಲೀಸ್ ಆಗಿದ್ದೀನಿ, ರಂಗಿತರಂಗ ಅನ್ನೋ ಮೂವಿ ಇದೆ ಅಂತ ಗೊತ್ತಿರಲಿಲ್ಲ. ನಾನು ಹಾನೆಸ್ಟಾಗಿ ಸಿನಿಮಾ ಮಾಡ್ತೀನಿ, 5 ಜನ ಬಂದು ನೋಡ್ತಾರೆ, ಅವ್ನು 50 ಜನಕ್ಕೆ ಹೇಳ್ತಾನೆ. ನೀವೀಗ 500 ಜನನ ಕರೆಸಿ ಟಮಟೆ ಓಡಿಸಿ ಹಾಕ್ಸ್ಬಿಟ್ರೆ ನಾಳೆ 5 ಜನನೂ ಬರಲ್ಲ. ಸಿನಿಮಾ ದಮ್ಮಿಲ್ಲ ಅಂದ್ರೆ ನಿಮ್ಮ ಓಪನಿಂಗ್ ಹೆಂಗಿರುತ್ತೆ ಸಿನಿಮಾ ಫಸ್ಟ್? ನಾನಂತೂ ಒಬ್ರಿಗೂ ದುಡ್ಡು ಕೊಟ್ಟು ಕರ್ಸಲ್ಲ. ನಮ್ಮಪ್ಪ ನನ್ನ ನಂಬ್ಕೊಂಡು 1 ರೂಪಾಯಿ ದುಡ್ಡು ಹಾಕಲ್ಲ, ನನಗೂ ಗೊತ್ತು. ಆಯಿತಾ? ನಾನಂತೂ ಒಬ್ರಿಗೂ ಕೊಡೋಲ್ಲ. ನಾನು ಏನು ಎಫರ್ಟ್ ಹಾಕಬೇಕು, ನಾನು ಖರ್ಚು ಮಾಡಿದ್ದೆಲ್ಲಿ, ನಾನು ಜಿಮ್ ಟ್ರೈನರ್ಗೆ ಖರ್ಚು ಮಾಡಿದ್ದೀನಿ, ನಾನು ಏನು ಕಲಿಬೇಕೋ ಅಲ್ಲಿ ಖರ್ಚು ಮಾಡಿದ್ದೀನಿ, ನನ್ನ ಡಯಟಿಗೆ ನಾನು ಖರ್ಚು ಮಾಡ್ತೀನಿ, ನನ್ನ ಸಿನಿಮಾ ಒಳ್ಳೆ ಪೋಸ್ಟ್ರ್ ಬೇಕಾ, ನಾನು ಈಗಲೂ ಖರ್ಚು ಮಾಡ್ತೀನಿ, ಇನ್ನೂ ಒಳ್ಳೆ ಪ್ರಮೋಷನ್ ಏನಾದ್ರು ಬೇಕಾ, ಪ್ರೊಡ್ಯೂಸರ್ಗೆ ಏನಾದ್ರು ಹೆಲ್ಪ್ ಬೇಕಾ, ನಾನು ಮಾಡ್ತೀನಿ, ನಿಂತ್ಕೊಂಡು ಮಾಡ್ತೀನಿ, ಮಾಡೋಣ. ನಮ್ಮ ಉದ್ಯಮ ಇದೆ, ಬೆಳೆಸೋಣ. ಆಯಿತಾ? ಹೋಗಿ ಜನಾನ ಕರ್ಕೊಂಬ ಅಂದರೆ ನಾನು ಡೆಡ್ ಅಗೇನೆಸ್ಟ್. ನಮ್ಮ ಯಾರೇ ಆಗಲಿ ನಂಗೆ ಸಪೋರ್ಟರ್ಸ್ ಇದ್ರೂ ಅವರು ಇದು ಕೆಲಸ ಮಾಡಬೇಡಿ. ಏನಕ್ಕೆ ಸರ್ ಮಾಡ್ತೀನಿ? ದೇವ್ರು ನನಗೆ ಇಷ್ಟ ಅಂದರೆ ನಾನು ಪೂಜೆ ಮಾಡೋದು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂದರೆ ಇನ್ನೊಬ್ಬರು ಮಾಡಬೇಡಿ ಅನ್ನೋಷ್ಟಲ್ಲ. ಸರ್ ನಾನು ಅಗೇನ್ ಪ್ರಮೋಷನ್ ಮಾಡೋದು ನಂದು ಇದಲ್ಲ. ಐ ಆಮ್ ನಾಟ್ ಅಗೇನೆಸ್ಟ್ ಪ್ರಮೋಷನ್. ಡೂ ಪ್ರಮೋಷನ್. ಫೇಕ್ ಪ್ರಮೋಷನ್ ಮಾಡಬೇಡಿ. ಫೇಕ್ ಪ್ರಮೋಷನ್ ಮಾಡಬೇಡಿ. ನೀವು ದುಡ್ಡು ಕೊಟ್ಟು ಜನಾನ ಕರೆಸ್ಬೇಡಿ, ಅದು ಫೇಕ್ ಪ್ರಮೋಷನ್. ಮೀಡಿಯಾದವ್ರು ಕರೆಸಿ, ಐ ಆಮ್ ಫಾರ್ ಇಟ್. ನೀವು ಮೆಜೆಸ್ಟಿಕ್ ಬಂದಾಗ ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ಡೈರೆಕ್ಟ್ ಯಶವಂತರ ಹೋಗ್ಬೋದು. ಡೈರೆಕ್ಟ್ ಹೋಗ್ಬಿಟ್ರೆ ನೀವು ಎಸ್ಕೇಪ್. ಈಗ ನಿಮ್ಮಂಥವ್ರು ಎಷ್ಟೋ ಜನ ಬಂದು ಜೀವನ ಕಟ್ಕೊಂಡಿದ್ದೀರಾ ಮೆಜೆಸ್ಟಿಕ್ಕಿಂದ. ನನಗೆ ದೇವರೇ ಆ ಟೈಟ್ಲ್ ಇಟ್ಟಿದ್ದಾನೆ, ಅಂದರೆ ನಮ್ಮ ಪ್ರೊಡ್ಯೂಸರ್ ರೂಪದಲ್ಲಿ ಬಂದು ಆ ಟೈಟ್ಲ್ ಇಟ್ಟಿದ್ದಾನೆ. ನನಗೆ ಜೀವನ ಕೊಡೋವ ದೇವರು, ನಾನು ಯಾಕೆ ದುಬಾಕ್ ಮಾಡಬೇಕು? ಆರ್ಗ್ಯಾನಿಕ್ಕಾಗಿ ಬರ್ತೀನಿ, ನಿಂತ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಒಂದಷ್ಟೆಲ್ಲ ಅನ್ಕೊಂಡಿದ್ದೀರಾ, ಒಂದಷ್ಟೆಲ್ಲ ಡ್ರೀಮ್ ಅನ್ಕೊಂಡಿದ್ದೀರಾ. ಮತ್ತೆ ಈ ಮೂವಿನಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಿದೆ ಆಯ್ತಾ. ಒಂದು ಬೈಕ್ ಚೇಸಿಂಗ್ ಇತ್ತು, ಅದರಲ್ಲಿ ಇವರು ಬೈಕ್ ಹೆಂಗೆ ಓಡಿಸ್ತಾರೆ ಅಂದರೆ ಹಿಂಗೆಲ್ಲ ಓಡಿಸ್ತಾರೆ, ಬಿದ್ದು ಎಲ್ಲ ಓಡಿಸ್ತಾರೆ. ನಾನು ಅಂದ್ಕೊಂಡಿದ್ದೆ ಮುಗೀತು ಮೆಜೆಸ್ಟಿಕ್ 2ಗೆ ನನ್ನ ಲಾಸ್ಟ್ ಮೂವಿ, ಇನ್ಮೇಲೆ ನಾನು ಮೇಲೆ ಹೋದಂಗೆ ಅಂತ. ಹಂಗಿತ್ತು. ನೀವು ಕೂತಿದ್ರಿ ಹಿಂದೆ? ನಾನು ಹಿಂದೆ ಕೂತಿದ್ದು, ಅದು ಹಿಂದೆ ಗ್ರಿಪ್ ಏನೂ ಇಲ್ಲ ಇಟ್ಕೊಳ್ಳೋದಕ್ಕೆ ಆಯ್ತಾ. ಇವ್ರನ್ನ ಹಿಂಗೆ ತಪ್ಕೊಂಡು ಕೂತ್ಕೋಬೇಕು, ನಾನು ಈ ಕಡೆ ಕ್ರಾಸ್ ಆಗ್ತಾ ಇದ್ದೀನಿ, ಈ ಕಡೆ ಕ್ರಾಸ್ ಆಗ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಕಂಫರ್ಟ್ ಸಿಕ್ಕಿ ನಾವು ಬಿದ್ಬಿಟ್ವಿ ಒಂದು ಕಡೆ. ಬಿದ್ಬಿಟ್ವಿ. ನನಗೆ ಆಮೇಲೆ ನೆಕ್ಸ್ಟ್ ಹೆಂಗಪ್ಪ ಶೂಟ್ ಮಾಡೋದು? ಅವ್ರಂದ್ರೂ ಮಾಡಿದ್ರು ಕಷ್ಟಪಟ್ಟು ಶೂಟ್. ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಓಕೆ ನಮ್ಮ ಓಕೆ ಸರ್, ಮನ್ಸೊಳಗೆ ಗೊತ್ತು ನನಗೆ ಏನಾಗ್ತಾ ಇದೆ ಅಂತ. ರಕ್ತ ಸುರಿಸಿದ್ದೀರಾ ನೀವು? ಹೌದು, ರಕ್ತ ಸುರಿಸು ಮಾಡಿರೋಂಥದ್ದು. ಇಲ್ಲ, ಅದು ರಿಯಲ್ ಆಗಿ ನಿಜವಾಗ್ಲೂ ಮಾಡಿದ್ದಾರೆ. ಲೈಕ್ ಐ ಥಿಂಕ್ ದ ಕ್ರೆಡಿಟ್ ಹ್ಯಾಸ್ ಟು ಗೋ. ಎಸ್ ಸರ್, ಸಾಕಷ್ಟು ವಿಚಾರಗಳೆಲ್ಲ ಮಾತಾಡೋದು. ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ರಿಲೀಸ್ಗೆ. ಒಂದಷ್ಟೆಲ್ಲ ಅನ್ಕೊಂಡಿದ್ದೀರಾ, ಸೊ ಅದೆಲ್ಲ ಕೂಡ ಫುಲ್ಫಿಲ್ ಆಗಬೇಕು. ಸೊ ಮೇಡಮ್ ಇಂದ ನಾನು ಹೋಗ್ತೀನಿ, ಅವತ್ತಿನ ದಿನಕ್ಕೆ ಜನಗಳಿಗೆ ಅವತ್ತೊಂದು ಇನ್ವಿಟೇಷನ್ ಕೊಡ್ತೀನಿ ಅಂತ. ಅಂದರೆ ಮೇನ್ಲಿ ಮೆಜೆಸ್ಟಿಕಲ್ಲಿರೋ ಒಂದಷ್ಟು ಸರಿ, ಇದೇ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಗಳ ಜೊತೆ ಕೂತ್ಕೊಂಡು ಮೂವಿ ನೋಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ, ಕನ್ನಡ ಹುಡುಗಿಗೆ ಕನ್ನಡ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಾವೊಂದು ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದೀವಿ. ಮೆಜೆಸ್ಟಿಕ್ 2 ಅಂತ ಒಂದು ಮೂವಿ, ನಮ್ಮ ಬಾಸ್ ದರ್ಶನ್ ಅವರ ಆಶೀರ್ವಾದದಿಂದ ಈ ಮೂವಿ ಆಗಿದೆ. ಅವ್ರೂ ಈ ಟೈಟ್ಲ್ ಕೇಳಿದಾಗ, ಸರ್ ನಮ್ಗೆ ಈ ಥರ ಒಂದು ಟೈಟ್ಲು ಬೇಕು ಅಂದಾಗ, ಅಣ್ಣ ನಿಮ್ಗೊಂದು ಜೀವನ ಆಗುತ್ತೆ ಅಂದರೆ ಯಾಕೆ ಬೇಡ ಅನ್ಲಿ ಅಂತ ಅವ್ರು ಹೇಳಿದ್ರು. ಸೊ ಅದೇ ರೀತಿನ ಹೌದು, ನಮ್ಮ ತಂದೆಯವರು ಕೇಳಿದ್ರು, ಈ ಥರ ಮಾಡ್ತಿದ್ದೀವಿ ಸರ್ ಅಂತ.
ಅಣ್ಣ ನಿಮ್ಮ ಮಗನಿಗೆ ಒಂದು ಜೀವನ ಆಗುತ್ತೆ ಅಂತ ನಾನು ಯಾಕಣ್ಣ ಬೇಡ ಅಂದ್ಲಿ, ಮಾಡಿ ಒಳ್ಳೇದಾಗಲಿ ಅಂತಲೇ ಯಪ್ಪ ಯಾರಿಗೂ ಬೇಡ ಅಂದಿಲ್ಲ. ಆ ರೀತಿ ಹರಿಸಿದಂಥ ಟೈಟ್ಲು ನನಗೆ ಸಿಕ್ಕಿದೆ. ಸೊ ಹಾನೆಸ್ಟಾಗಿ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಬಂದು ನೋಡಿ. ಅಂದರೆ ಈ ಕಾಲದಲ್ಲಿ ಕನ್ನಡ ಸಿನಿಮಾ ನೋಡ್ತಿಲ್ಲ ಅದಿಲ್ಲ, ನಾವು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಬಂದು ನೋಡ್ತಾರೆ ಸರ್. ಅದೇ ನನ್ನ ನಂಬಿಕೆ. ಯಾವಾಗಲೂ ಹೋಗಿ ಥಿಯೇಟ್ರಲ್ಲಿ ನಿಂತ್ಕೊಂಡು ಬೇಡ್ಕೊಂಡು, ಸಾರ್ ನಾವು ಸಿನಿಮಾ ಮಾಡಿದ್ದೀವಿ, ಪ್ಲೀಸ್ ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ, 10 ಜನ ಕೇಳಿ, ಇದೆಲ್ಲ ಇಲ್ಲ. ನಾವು ಸಿನಿಮಾ ಮಾಡಿದ್ದೀವಿ, ನೀವು ನೋಡಿ, ಚೆನ್ನಾಗಿದ್ರೆ ಬನ್ನಿ ನೋಡಿ ಹರಿಸಿ. ಚೆನ್ನಾಗಿ ಮಾಡ್ತೀವಿ. ಇನ್ನೂ ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ನಂಗೆ ಆಸೆ ಇದೆ. ನೀವು ಹೆಂಗೀಗ ನೂಕು ನುಗ್ಲಲ್ಲಿ ಹೋಗಿ ತೆಲುಗು ಫಿಲಮು ತಮಿಳ್ ಫಿಲಮ್ ನೋಡ್ತಿದ್ದೀರೋ ಹಾಗೆ ಆ ಜನನೂ ನಮ್ಮ ಮೂವಿಗಳನ್ನ ಒಂದ್ಸಲಿ ನೋಡಬೇಕು ಅನ್ನೋದು ನನ್ನದೊಂದು ಆಸೆ ಇದೆ. ಭಗವಂತ ಆಶೀರ್ವಾದ ಮಾಡಿದ್ರೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರ ಮಾತಾಡೋದು ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಿಲ್ಮಿ ಬೀಟ್. ಎಸ್ ನೋಡೋದಲ್ಲ ಮೆಜೆಸ್ಟಿಕ್ 2 ಸಿನಿಮಾದ ಒಂದು ಅಷ್ಟು ಮಾತುಕತೆ ಹೆಂಗಿತ್ತು ಅಂತ. ಸೊ ಇದೇ 6ನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.